ಒದಗಿದ ಮದಗಜ ತುರಗ ಸಾಲಿನಲ್ಲಿ ಒದಗಿದ ಮದಗಜ ತುರಗ ಸಾಲಿನಲ್ಲಿ ಮದನ ಮೋಹನ ಕೃಷ್ಣ ಮಥುರೆಗೆ ತೆರಳಿದ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ರಂಗನ ಹೋಲಿಸಿ ಬಂದೆವು ಸಂಗ ಸುಖವ ಬಯಸಿ ರಂಗನ ಹೋಲಿಸಿ ಬಂದೆವು ಸಂಗ ಸುಖವ ಬಯಸಿ ವಂಗಿಸಿ ನಮ್ಮನು ಹ್ಯಾಂಗೆ ಹೋದ ನಮ್ಮ ವಂಗಿಸಿ ನಮ್ಮನು ಹ್ಯಾಂಗೆ ಹೋದ ನಮ್ಮ ಮಂಗಳ ಮೂರುತಿ ಮದನ ಗೋಪಾಲ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ಶೇಷಗಿರಿಯ ಮೇಲೆ ಹರಿಯು ವಾಸವಾಗಿದ ತಾಣೆ ಶೇಷಗಿರಿಯ ಮೇಲೆ ಹರಿಯು ವಾಸವಾಗಿದ ತಾಣೆ ಸಾಸಿರ ನಾಮದ ಒಡೆಯನೆಂದೆನಿಸಿದ ಸಾಸಿರ ನಾಮದ ಒಡೆಯನೆಂದೆನಿಸಿದ ಶ್ರೀಶ ಪುರಂದರ ವಿಠಲರಾಯನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ 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 ಮಧುರಾಪುರಿಯಂತೆ ಅಲ್ಲಿ ಮಾತಕಂಸನಂತೆ ಮಧುರಾಪುರಿಯಂತೆ ಅಲ್ಲಿ ಮಾವಕಂಸನಂತೆ ಒದಗಿದ ಮದಗಜ ತುರಗ ಸಾಲಿನಲ್ಲಿ ಒದಗಿದ ಮದಗಜ ತುರಗ ಸಾಲಿನಲ್ಲಿ ಮದನ ಮೋಹನ ಕೃಷ್ಣ ಮಥುರೆಗೆ ತೆರಳಿದ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ರಂಗನ ಹೋಲಿಸಿ ಬಂದೆವು ಸಂಗ ಸುಖವ ಬಯಸಿ ರಂಗನ ಹೋಲಿಸಿ ಬಂದೆವು ಸಂಗ ಸುಖವ ಬಯಸಿ ವಂಗಿಸಿ ನಮ್ಮನು ಹ್ಯಾಂಗೆ ಹೋದ ನಮ್ಮ ವಂಗಿಸಿ ನಮ್ಮನು ಹ್ಯಾಂಗೆ ಹೋದ ನಮ್ಮ ಮಂಗಳ ಮೂರುತಿ ಮದನ ಗೋಪಾಲ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ಶೇಷಗಿರಿಯ ಮೇಲೆ ಹರಿಯು ವಾಸವಾಗಿದ ತಾಣೆ ಶೇಷಗಿರಿಯ ಮೇಲೆ ಹರಿಯು ವಾಸವಾಗಿದ ತಾಣೆ ಸಾಸಿರ ನಾಮದ ಒಡೆಯನೆಂದೆನಿಸಿದ ಸಾಸಿರ ನಾಮದ ಒಡೆಯನೆಂದೆನಿಸಿದ ಶ್ರೀಶ ಪುರಂದರ ವಿಠಲರಾಯನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ. ಶಶಿಕಲಾ ಮೇಡಮು ಮತ್ತು ಜಲಜಾ ಅವರು, ತಂಗಮಣಿ ಅವರು, ಮಾಲಿನಿ ಅವರು ಮತ್ತು ಪದ್ಮಿನಿ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ
ನಮ್ಮ ಶ್ರೀಯುತ ಚಂದ್ರಶೇಖರ್ ಸರ್ ಅಂತ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ರಾಷ್ಟ್ರಾದ್ಯಂತ ಬರೀ ಇಂಡಿಯಾದಲ್ಲ, ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯದಲ್ಲಿ ನಡೀತಾರೆ. ಇದನ್ನು ನನ್ನ ಮಗಳು ಹಾಕಿದ್ದಾರೆ ನ್ಯೂ ಜರ್ಸಿಯಿಂದ. ಅವರು ನಮ್ಮ ಕೆಲಸ ಮಾಡೋದು ಹೊರ ಹೆಚ್ಚ. ಹಾಗಾಗಿ ನಿಮಗೆಲ್ಲರಿಗೂ ನಮ್ಮ ತೆಗೆದುಕೊಳ್ಳದ ಪರವಾಗಿ, ಎಲ್ಲರ ಪರವಾಗಿ, ಪಾರ್ಕಿನಲ್ಲಿ ಬರುವ ಎಲ್ಲರ ಪರವಾಗಿ ಎಲ್ಲರಿಗೂ ಶುಭಾಶಯಗಳು, ಶುಭ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ರಾಜಕುಮಾರ್ ಅವರು ಅಧ್ಯಕ್ಷತೆಯಲ್ಲಿ ಶ್ರೀನಿವಾಸು, ನಮ್ಮ ಶಶಿಕಲಾ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ ಈ ಪಾರ್ಕಿನಲ್ಲಿ ನೆಗೆದುಕೊಳ್ಳುವ ಕಾರ್ಯಕ್ರಮವನ್ನು. ಇಲ್ಲಿ ಯಾಕೆ ಇವತ್ತು ನಾವು ಆಚರಿಸಬೇಕು ಅಂತ ಅನ್ನೋದನ್ನು ಇವತ್ತಿನದಲ್ಲೂ ವೇದದ ಕಾಲದಿಂದ ಬಂದಿದೆ. ವೇದಗಳು ಹಾಗಾಗಿ ಎತ್ತ ನಾರ್ಯಸ್ತು ಪೂಜ್ಯಂತೆ ಎತ್ತ ನಮ್ಮಂತೆ ದೇವತಾಹ, ಎತ್ತ ಎಲ್ಲಿ ನಾರ್ಯಸ್ತು ಪೂರ್ವಿಂದೆ ಹೆಂಗಸರು ಸ್ತ್ರೀಯರು ಪೂಜಿಸಲ್ಪಡ್ತಾರೋ ತತ್ರ ರಮಂತೆ ದೇವತಃ, ದೇವತೆಗಳು ಅಲ್ಲಿ ಇರ್ತಾರೆ, ಯಾವಾಗಲೂ ಇರ್ತಾರೆ. ಅಂದರೆ ಯಾಕೆ ಅಂತ ನಾವು ಪ್ರಶ್ನೆ ತಿಳ್ಕೊಂಡಾಗ ಸ್ವಲ್ಪ ಒಳ್ಳೆ ಹೋಗ್ಕೊಂಡು ಹೋದಾಗ ಇದು ಅಗಾಧವಾದ ವಿಷಯ ಆಗಿದೆ. 5 ನಿಮಿಷ ಮಾತಾಡ್ತೀನಿ ಅಷ್ಟೇ. ಏನು ಅಂದರೆ ಸೃಷ್ಟಿಯ ಪೂರ್ವದಲ್ಲಿ ಋಷಿ ಮಹರ್ಷಿಗಳು ಸಹಸ್ರಾರು ಲಕ್ಷಾಂತರ ವರ್ಷದಿಂದ, ಈಗ ಕ್ರಿಶ್ಚಿಯನ್ ಹುಟ್ಟಿದ್ದು ಯಾವುದೋ ಒಂದು ವ್ಯಕ್ತಿಯಿಂದ 1 ವರ್ಷದಲ್ಲಿ 2000 ವರ್ಷದಲ್ಲಿ, ಅದೇ ಥರ ನಮ್ಮ ಪೈಗಂಬರದ್ದು ಅದೇ. ಆದರೆ ನಮ್ಮ ಸನಾತನ ಧರ್ಮದ ಋಷಿಗಳು ವೇದಗಳ ಕಾಲದಿಂದ, ಅಂದರೆ ಅಗವರ್ಷಣ ಬ್ರಹ್ಮಣಸ್ಪತಿ ಹಿರಣ್ಯಗರ್ಭ ಪಿಪಿನ ನಂತರ ಇಂದಿರ ಸಾಧಿಗಳ ಕಾಲದಿಂದ ಇದು ಸೃಷ್ಟಿಯ ಪೂರ್ವವನ್ನು ನೋಡೋದು. ಸೃಷ್ಟಿಯ ಪೂರ್ವ ಯಾವುದು ಅಂತಂದರೆ ಅದನ್ನು ಪರ ಗಾಯತ್ರಿ ಅಂತಂದು. ಆ ಗಾಯತ್ರಿ ಅಂದರೆ ಏನು ಅಂತಂತಂದರೆ ಅದು ಸೃಷ್ಟಿಯ ಪೂರ್ವದ ಮೂಲ ಶಕ್ತಿಯನ್ನು ಗಾಯತ್ರಿ ಇದು. ಅಂದರೆ ಅದನ್ನು ಅದಕ್ಕೆ ಗಂಡ ಹೆಂಡತಿ ಮಕ್ಕಳು ಅವೆಲ್ಲ ಇಲ್ಲ. ಯಾಕೆ? ಆ ಶಕ್ತಿಗೆ ಸ್ತ್ರೀ ಶಕ್ತಿಯಾಗಿದೆ ಅಂತ ಅರ್ಥ ತಿಳ್ಕೊಂಡು, ಆ ಶಕ್ತಿಯಿಂದ ಒಂದು ಓಂಕಾರ ಸ್ಫೋಟವಾಗುತ್ತೆ. ಅದರಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಬೇಡ ಕನ್ನಡ ಅಂದರೆ ಸತ್ವ ರಜಸ್ಸು ಮೋಹಗಳು ಪ್ರತಿಬಿಂಬಿಸು. ಅದಕ್ಕೆ ದೇವತೆಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಬರ್ತಾರೆ. ಆಗ ಸೃಷ್ಟಿ ಪ್ರಾರಂಭವಾಗುತ್ತೆ. ಸೃಷ್ಟಿ ಪ್ರಾರಂಭವಾದಾಗ ಏನಾಗುತ್ತೆ ಅಂತಂದರೆ, ಆ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮನಿಂದ ಸೃಷ್ಟಿಯಾಗುತ್ತೆ, ವಿಷ್ಣುವಿನಿಂದ ಶಕ್ತಿಯಲ್ಲಿ ಪ್ರಕೃತಿಯಲ್ಲಾಗುತ್ತೆ. ಶಿವ ತಮಗುಣದನ್ನು ಅದು ಪ್ರತಿಬಿಂಬಿಸ್ತಾ ಹೋಗ್ತಾನೆ. ಆಗ ಏನಾಗುತ್ತೆ ಅಂತಂದರೆ ರಾಕ್ಷಸರು ಹುಡ್ತಾರೆ, ಕಾರಣಾಂತರದಿಂದ ಬೇರೆ ಸ್ವಲ್ಪ ದೀರ್ಘವಾಗುತ್ತೆ. ಆಗ ಆ ಶಕ್ತಿಯನ್ನು, ಈ ಸೃಷ್ಟಿಯನ್ನೆಲ್ಲ ಹಾಳು ಮಾಡ್ತಾ ಹೋಗ್ತಾರೆ ಯಾರು? ಈ ರಾಕ್ಷಸರು. ಆಗ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆ ಶಕ್ತಿ ಇರಲಿಲ್ಲ ಆ ರಾಕ್ಷಸರನ್ನು ಸಂಹಾರ ಮಾಡೋದು. ಅದನ್ನೇ ನಾವು ನವರಾತ್ರಿಯಲ್ಲಿ ಸಪ್ತಶತಿ ಚಂಡಿ ಪಾರಾಯಣ ಅಂತ ಮಾಡೋದು. ಈಗ ಮೈಸೂರಿನಲ್ಲಿ ಚಾಮುಂಡಿ ಮಹಿಷಾಸುರನ್ನ ವಧೆ ಮಾಡಿದ್ದು ಹೀಗೆಲ್ಲ ಬರುತ್ತೆ. ಕಲ್ಕತ್ತಾದಲ್ಲಿ ಬೇಕಾದಷ್ಟು ಶುಂಭನಿಶುಭ್ರ ಪ್ರಾರಂಭದಲ್ಲಿ ಬೇಕಾದಷ್ಟು ಜನ ಬರ್ತಾರೆ. ಆಗ ಸರಸ್ವತಿ ಬ್ರಹ್ಮನಿಗೆ ಶಕ್ತಿಯಾಗಿ ನಿಂತ್ಕೊಳ್ತಾಳೆ, ವಿಷ್ಣುವಿಗೆ ಲಕ್ಷ್ಮಿ ಸೃಷ್ಟಿಯಾಗಿ ಶಕ್ತಿಯಾಗಿ ನಿಂತ್ಕೊಳ್ತಾಳೆ, ಪರಮೇಶ್ವರನಿಗೆ ಪಾರ್ವತಿ. ಈಗ ಆ 3 ಜನ ಆ ಸಂಹಾರ ಮಾಡ್ತಾರೆ ಆ ರಾಕ್ಷಸನ್ನ. ಅದೇನು ನವರಾತ್ರಿ 3 ಜನ ಸಂಹಾರ ಮಾಡ್ತಾರೆ. ಅಂದರೆ ಈ ಎತ್ತರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ, ದೇವತೆಗಳು ಶಕ್ತಿ, ಅಂತರ್ಶಕ್ತಿ ಗಾಯತ್ರಿಯಲ್ಲಿ ಇದೆ. ಆ ಗಾಯತ್ರಿಯನ್ನು ಸೂರ್ಯನಲ್ಲಿ ನೋಡ್ತೀವಿ, ಪಂಚಮಹಾಭೂತದಲ್ಲಿ ಸೂರ್ಯ, ಗಂಗೆಯಲ್ಲಿ ನೀರಿನಲ್ಲಿ ಗಂಗೆ, ಹೀಗೆ ಭೂಮಿಯಲ್ಲಿ ಭೂಮಾತೆ, ಹೀಗೆಲ್ಲ ಬರ್ತದೆ. ಹೀಗೆ ದೊಡ್ಡ ವಿಷಯ. ಯಾಕೆ ಅಂತಂದರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಸ್ತ್ರೀ ಶಕ್ತಿ ಇದ್ದರೆ ಅವರೇನು ನಡೆಸ್ಕೊಳ್ಳೋದು ಆಗಲ್ಲ, ಸೃಷ್ಟಿನೂ ಆಗೋದಿಲ್ಲ, ಸಂಹಾರನೂ. ಹಾಗಾಗಿ ಅದೆಲ್ಲ ಅಂದರೆ ಒಂದು ಈ ಸೃಷ್ಟಿ ಹಾಗೆ ಪ್ರಾರಂಭವಾಗ್ತಾ ಬಂದಾಗ ಕಾಲಾಂತರದಲ್ಲಿ ಎಲ್ಲ ಶಕ್ತಿಗಳ ಇದು ಸ್ಥಿತಿ ಶಕ್ತಿಯಾಗಿದೆ. ಹಾಗಾಗಿ ವೇದಗಳ ಕಾಲದಿಂದ ಅದನ್ನು ಈ ರಾಮಾಯಣ ಕಾಲದಲ್ಲಿ ಯಜ್ಞವೈಶ್ಯ ಇವನು ಜನಕ ಮಹಾರಾಜ ಹೋಮ ಮಾಡ್ತಾನೆ. ಆಗ ಅವನು ಯಜ್ಞವೈಶ್ಯ ಅಂದರೆ ಅದು ನೀವೆಲ್ಲ ಚಿನ್ನ ಮಾಡ್ತಾರಲ್ಲ, ಅದು ಒಂದು ಲೈನ್ ಹೇಳ್ತಾನೆ. ಈ ಮೊನ್ನೆ ಪೇಪರೆಲ್ಲ ಬರ್ತಾ ಇಲ್ಲ ಗಲಾಟೆ ಚಿನ್ನ ಅಂದರೆ ರಾಮಾಯಣ ನಡೆದು ಸಹ ಒಂದು ಚಿನ್ನದ ಗತಿಯಿಂದಾಗಿ ಏನು ಅಂತಂದರೆ ಆ ರಾಮಾಯಣದಲ್ಲಿ
ಕುಬೇರ ಈಶಾನ್ಯದ ದೇವತೆ. ಕುಬೇರ ಈಶಾನ್ಯದ ದೇವತೆ. ಅವನು ಬಂಗಾರ ಇದೆಲ್ಲ ಅಲ್ಲಿ ಜನಕ ಮಹಾರಾಜ ವಿದರ್ಭ ಅಂದರೆ ಅದನ್ನು ನೇಪಾಳ ಅಲ್ಲಿ ಒಬ್ಬ ಇವನಿದ್ದ ಋಷಿ ಯಾಜ್ಞವಲ್ಕ ಅಂತ. ಅವನ ಪತ್ನಿ ಮೈತ್ರಿ. ಈ ಮಣಿಪುರದಲ್ಲಿ ಮೈತ್ರಿ ಜನಾಂಗ ಅಂತ ಈಗ ಹೊರಟು ಬಂದ್ಬಿಟ್ಟಿದ್ದಾರೆ ಈ ಬ್ರಿಟಿಷ್. ಅವರು ಜ್ಞಾನಿಗಳು, ಪ್ರಪಂಚಕ್ಕೆ ಅವರಿಂದ ಜ್ಞಾನ ಬರ್ತಾ ಇತ್ತು. ಅವರು ಯಾವ ಗಂಡಸು ಯಾವ ಋಷಿ ಹಾಗಾಗಿ ಅವರು ಆರ್ಗ್ಯುಮೆಂಟೇ ಮಾಡಲ್ಲ, ಹೊಡ್ಕೊಂಡು ಹೋಗಿ ಹೇಳ್ತಾರೆ. ಆಗ ಅವನ ಗಾಜಿ ಮೈತ್ರಿ ಅವರೆಲ್ಲ ಎದ್ದು ನಿಂತು ಹೇಳ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ. ಅದು ಭಾರಿ ಗೌರವವಾಗಿದೆ. ಏನು ಸೃಷ್ಟಿ ಯಾವುದನ್ನು ಆಯಿತು ಅದೆಲ್ಲ ಕೆಟ್ಟ ಪ್ರಶ್ನೆ. ಆಗ ಅದರಿಂದ ಬಂದದ್ದೇ ಬೃಹದಾರಣ್ಯಕ ಉಪನಿಷತ್ತು. ಅಂದರೆ ನಾವು ಪೂಜೆ ಮಾಡ್ತೀವಿ, ಪೂಜೆ ಮಾಡಬೇಕಾದ್ರೆ ಅದರಲ್ಲಿ ಒಂದು ಹೇಳ್ತೀವಿ, ಅಥೋನ್ಯಂ ದೇವತಾ ಉಪಾಸತೆ ಪಶು. ದೇವತೆಯನ್ನು ಬೇರೆ ಇಟ್ಟು ಪೂಜೆ ಮಾಡಿದ್ರೆ ನಾವು ಪಶುವಾಗ್ತೀವಿ, ನಾವೇ ದೇವತೆ ಆಗಬೇಕು. ಅದನ್ನು ಒಂಚೂರು ತುಳಿದುಕೊಂಡು ಹೇಳ್ಕೊಂಡು ಪರೀಕ್ಷಿತ ಮಹಾರಾಜ ಕಾಡಿಗೆ ಬಂದಿದ್ದಾನೆ, ಪಾಂಡವರ ಕಡೆಯ ಸಂತಾನ. ಆಗ ಅಲ್ಲಿ ಅವನು ಅಲ್ಲಿ ಶಮೀಕ ಋಷಿ ಆಶ್ರಮಕ್ಕೆ ಬಂದಾಗ ಅಲ್ಲಿ ಒಂದು ಸಪ್ತಾಹವನ್ನು ಒಳಗೆ ಹಾಕಿ ಋಷಿ ಮಾತಾಡಲಿಲ್ಲ, ಹೇಳಿ ಉತ್ತರ ಕೊಟ್ಟಿದ್ದ. ಆಗ ಅವನ ಮಗ ಶೃಂಗಿ ಬಂದ, 6 ವರ್ಷಕ್ಕೆ 7 ವರ್ಷದ ಬಾಲಕ. ನೋಡ್ದ ನಟಶಾಂತ ಓದು ಹೋದ. ಆಗ ಅವನು ಶಾಪ ಕೊಟ್ಟ, ಈ ಹಾವಿನ ಹಾಕಿದ್ಯಾ, ಅದೇ ಥರ ನೀನು ಹಾವಿನಿಂದ ತೆಗಿ ಸಾಯಿ ನೀನು ಅಂತ ಶಾಪ ಕೊಟ್ಟ. ತಕ್ಷಕ ಸಾಯಿ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ, ನಡು ಹೋಯಿತು. ಆಗ ಆವಾಗ ಭಾಗವತನ ಕೇಳುತ್ತಾ ಚಿಕ್ಕ ಮಹರ್ಷಿಗಳನ್ನು ಕರೆದು ಗಂಗಾ ನದಿ ದಡದಲ್ಲಿ ಭಾಗವತವನ್ನು ಹೇಳಿದ್ದಾರೆ. ಕಥೆ ಭಾಗವತ ಬಂದಿದ್ದ ಪ್ರಪಂಚ. ಅಂದರೆ ಅವನು ಗಾಯತ್ರಿಯಾಗಿ ಒಂದು ಪ್ರತಿಭಟಿಸಲು ಮಾಡಿಸಿದ್ದಾನೆ. ನಾವು 40 ವರ್ಷ ಗಾಯತ್ರಿ ಜಪ ಮಾಡಿದ್ವಿ, ಕೌಂಟು ಮಾಡೋದಿಲ್ಲ. ನೀವು ಈಗ ಸಹಸ್ರನಾಮ ಹೇಳಿದ್ರೆ ನಾನೇ ಲಲಿತೆಯಾಗಿ ನನ್ನಲ್ಲಿ ಭಾವಿಸ್ಕೊಂಡು ಪೂಜೆ ಮಾಡಬೇಕು. ಅಥೋನ್ಯಂ ದೇವತಾ ಉಪಾಸನೆ ಪಶು. ಈ ಕಡೆ ರವಿ 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 ಕಡೆ ಅಥೋನ್ಯಂ ದೇವತಾ ದೇವತೆಯನ್ನ ನಾನೇ ದೇವತೆಯಾಗಿ ನಿಂತು ಆ ಹುಡುಗ ಶಾಪ ಕೊಟ್ಟಿದ್ದಾನೆ ಗಾಯತ್ರಿಯಾಗಿ. ಹಾಗೆ ನೀವು ಲಲಿತಾ ಸಹಸ್ರನಾಮವನ್ನು ಹೇಳಬೇಕಾದ್ರೆ ನೀವೇ ಲಲಿತೆಯಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮಲ್ಲಿ ಆ ಶಕ್ತಿ ಆವಿರ್ಭಾವವಾಗುತ್ತೆ. ಅದನ್ನು ನಾನು ಇದನ್ನೆಲ್ಲ ಸೈನ್ಸ್ ಇನ್ ಸ್ಪಿರಿಚುಯಾಲಿಟಿ, ಇಂಡಿಯನ್ ರಿಚುವಲ್ಸ್ ಅಂಡ್ ಭಾರತೀಯ ಸನಾತನ ಧರ್ಮ ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಅಂತ ಒಂದು 70 ಆರ್ಟಿಕಲ್ ಬರ್ತೀನಿ. ಮೊನ್ನೆ ಬ್ರಾಹ್ಮಣ ಮಹಾಸಮ್ಮೇಳನದಲ್ಲಿ ಥ್ರೂಔಟ್ ಇಂಡಿಯಾ ಬಂದರು. ಆಗ ಅವ್ರಿಗೆಲ್ಲ ಈ ವಿಷಯಗಳು ಹೆಲ್ಪ್ ಮಾಡಿದೆ. ನಂದು ಆರ್ಟಿಕಲ್ ಇದೆ ದೊಡ್ಡದು. ಅಂದರೆ ಏನು ಅಂತಂತಂದರೆ, ನೀವು ಒಂದು ಈ ನೀರ ಮೇಲೆ ಮದುವೆ ಮಾಡಬೇಕಾದ್ರೆ ನೀರು ತೆಗಿತೀರಾ, ಗಂಗೆ ಪೂಜೆ ಮಾಡ್ತೀರಾ, ಬ್ರಾಹ್ಮಣರಲ್ಲೂ ಅದ ಎಲ್ಲ. ಹಾಗಾಗಿ ಒಂದು ರುದ್ರ ಹೇಳಿದೆ, ಅದು ತೀರ್ಥವಾಗಿ ಕೊಟ್ಟರೆ ನಾನು ಅದು ತೀರ್ಥವಾಗಿ ಪರಿಣಮಿಸುತ್ತೆ. ನಾನು ಹೇಳುವಂಗೆ 6-5 ರಕ್ತ ಏನ ಬೇಡ. ಒಂದು ನೀವು ಲಲಿತಾ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ನಿಮ್ಮಲ್ಲಿ ಆ ಸೌಂಡ್ ವೈಬ್ರೇಷನ್ನು ನಿಮ್ಮ ದೇಹದಲ್ಲಿ ಪ್ರವಹಿಸುತ್ತೆ, ಪ್ರಕೃತಿಯಲ್ಲಿ ಪ್ರವಹಿಸುತ್ತೆ. ಅಂದರೆ ಆವಿರ್ಭಾವ ಆಗುತ್ತೆ ಶಕ್ತಿ. ಅಂದರೆ ಈಜಿಕಲ್ ಟು MC². ದೇವರಿಲ್ಲ, ಅಂತರ್ಬಹಿಶ್ಚೇತ್ ಸರ್ವಮ್ಯಪ್ಯನಾರಾಯಣ ಸ್ಥಿತ. ಎಲ್ಲ ಇಲ್ಲ, ಎಲ್ಲಿ ಇಲ್ಲ ಆ ಶಕ್ತಿ. ಹಾಗಾಗಿ 2 ಕಷ್ಟ ಪರಿಪೂರ್ಣ ಗೋವಿಂದ ಎಲ್ಲ ಕಡೆ ಇದೆ. ಅಂದರೆ ಅದು ಆವಿರ್ಭಾವ ಆಗಬೇಕಾದ್ರೆ ನೀವು ಹೇಳುವಾಗ ನೀವು ತದಾತ್ಮ ಭಾವದಿಂದ ನಾನೇ ಅದನ್ನು ಹೇಳಿದಾಗ ಆ ಶಕ್ತಿ ಗ್ರಹಿಸುತ್ತೆ. ಮನೆಯಲ್ಲಿ ಬತ್ತಿಯನ್ನು ಅನ್ನ ಮಾಡುವಾಗ ಹೇಳಿದು ಹಾಕಬೇಕಾದ್ರೆ ನೀವು ಒಂದು ಏನೋ ಒಂದು ಹೇಳಿದ್ರೆ ಆ ಶಕ್ತಿ ಆವಿರ್ಭವಿಸುತ್ತೆ. ಅದನ್ನು ಪ್ರೊಫೆಸರ್ ಈ ಮೋಟೋ ಕಂಡುಹಿಡಿದಿದ್ದಾನೆ. ಅವನು ನೋಬೆಲ್ ಪ್ರೈಸ್ ಬಂದಿದೆ. ಅವನು ಹೇಳ್ತಾನೆ, ಅಕ್ಕಿ ಅಕ್ಷತೆಯಾಗುತ್ತೆ, ಅಕ್ಕಿ ಅಕ್ಷತೆಯಾಗುತ್ತೆ, ನಿಮ್ಮ ಮನೆಯಲ್ಲಿ 6 ವಾರಕ್ಕೆ ಎಲ್ಲ ಇದಕ್ಕೂ ತಲುಪಿಸುತ್ತೆ. ಹಾಗಾಗಿ ನೀವು ಮನೆಗೆ ಮಾಡಿ. ಅಂದರೆ ಪ್ರತಿ ದಿವಸ ನೀವು ಯಾಂತ್ರಿಕವಾಗಿ ಹೇಳೋದಲ್ಲ, ನಾನೇ ದೇವತೆ, ನನ್ನಲ್ಲಿದೆ ಶಕ್ತಿ ಅಂತಂದರೆ ಅದು ಸ್ತ್ರೀ ಶಕ್ತಿ. ಸ್ತ್ರೀಯರೇ ಹೇಳಿದ್ರೆ ಇನ್ನೂ ಅದು ಮೆಗ್ನಾನಿಟಿ ಜಾಸ್ತಿ ಇರುತ್ತೆ. ಇನ್ನೂ ತುಂಬ ಗೊತ್ತ ಹೇಳ್ತಾ ಹೋಗ್ತಾರೆ. ಹೀಗೆ ನೀವು ಈ ಆಚರಣೆ ಹಿಂದೆ ನಿಮ್ಮಲ್ಲಿ ಒಂದು ಶಕ್ತಿಯ ಅರ್ಥವನ್ನು ನೀವು ಮಾಡಿಕೊಂಡ್ರೆ ಆ ಶಕ್ತಿಯ ಸ್ವರೂಪದಲ್ಲಿ ನೀವು ನಿಲ್ಬೋದು. ಹಾಗಾಗಿ ನಿಮಗೆ ಇಂದು ಎಲ್ಲ ಅಂತಾರಾಷ್ಟ್ರೀಯ ಮಹಿಳಾ
ದಿನಾಚರಣೆಗೆ ಈಗೆಲ್ಲ ಭಗವಂತ ಇಂತಹ ಸಂದರ್ಭದಲ್ಲಿ ನಮ್ಮ ಗಗನಯಾತ್ರಿಗಳಾದ ಕಲ್ಪನಾ ಚಾವ್ಲಾ ಮತ್ತು ಸುನೀತಾ ವಿಲಿಯಮ್ಸ್ ಇವರು ಸ್ತ್ರೀಯರನ್ನು ನೆನೆಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜಗತ್ತನ್ನು ಮನೆಯನ್ನು ಬೆಳಗುವಂಥವರಾಗಿ ನೀವು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಮುಗಿಸ್ತೀನಿ. ಯಾಕಂದರೆ ಇದು ಹೇಳ್ತಾ ಹೋಗ್ಬಿಟ್ಟು ನನಗೆ 1 ಗಂಟೆ ಕೊಟ್ಟರು ಚಂದ್ರಶೇಖರ್ ಸಾಹೇಬರಿಗೆ ಅಭಿನಂದನೆಗಳು. ಈ ವಿಷ್ಣು ಸಹಸ್ರನಾಮ ಪಂಚಮಕ ಮಾಡಿದ್ರೆ ಯಾವ ರೀತಿ ನಮಗೆ ವೈಬ್ರೇಷನ್ ಅಂತ ಹೇಳಿದ್ದು, ಅದಕ್ಕೂ ಅವರು ಇನ್ನೂ ಕಾಲಾವಕಾಶ ಕೊಟ್ಟಿದ್ದರೆ ಇನ್ನೂ ಒಂದು ಅರ್ಧ ಗಂಟೆ ಮಾತಾಡೋದು. ಸೊ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಅವರು ಚಿಕ್ಕದಾಗಿ ಚಕಟವಾಗಿ ತುಂಬ ಅಂದವಾಗಿ ವಿಷ್ಣು ಸಹಸ್ರನಾಮದ ಬಗ್ಗೆ ಹೇಳಿ ಅದನ್ನು ಪ್ರತಿ ದಿವಸನೂ ಪ್ರತಿಯೊಬ್ಬರು ಮಾಡೋದು ಆರೋಗ್ಯ ಇರುತ್ತೆ. ಬಟ್ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಪ್ರೇಮವರು ಚಂದ್ರಶೇಖರ್ ಸರ್ ತುಂಬ ಧನ್ಯವಾದಗಳು. ಭಾಳ ಚೆನ್ನಾಗಿ ಮಹಿಳೆಯರ ಬಗ್ಗೆ ಪುರಾತನ ಕಾಲದಿಂದ ಮಹಿಳೆಯರೇ ತುಂಬ ಅದ್ಭುತ ಅನ್ನೋ ಥರ ಹೇಳಿದ್ರು. ಇವಾಗ ನಮ್ಮ